ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಒಂದಷ್ಟು ಪೂಜಾ ಸಾಮಾನುಗಳನ್ನು ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದೆಲ್ಲ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಆ್ಯಂಡ್ ಪ್ರೈಸ್ ಎಲ್ಲದು ಕೂಡ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಹಬ್ಬಕ್ಕೆ ಮತ್ತು ಎವ್ರಿ ಡೇ ಪೂಜಾ ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗ್ಬೋದು. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಿಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಡೀಟೇಲ್ ಆಗೂ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಓಕೆನಾ? ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಎಲ್ಲದೂ ಕೂಡ ನೀವು ವಾಚ್ ಮಾಡ್ಬೋದು. ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ಆ್ಯಂಡ್ ಈಗಾಗಲೇ ವರಮಹಾಲಕ್ಷ್ಮಿ ವೀಡಿಯೋಸ್ ಎಲ್ಲದೂ ಕೂಡ ಅಪ್ಲೋಡ್ ಆಗಿದೆ ಶಾಪಿಂಗ್ ರಿಲೇಟೆಡ್. ಸೊ ನಿಮ್ಗೆಲ್ಲರೂ ಇಂಟ್ರೆಸ್ಟ್ ಇತ್ತು, ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಒಮ್ಮೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಕೂಡ ಚೆಕ್ ಮಾಡಿ, ಅಥವಾ ನನ್ನ ಚಾನಲ್ನ ನೀವು ಓಪನ್ ಮಾಡಿ ಚೆಕ್ಔಟ್ ಕೂಡ ಮಾಡ್ಕೋಬೋದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ಕಾಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಪಂಚಪಾತ್ರನ ತರಿಸಿದ್ದೀನಿ ವಿತ್ ಸ್ಪೂನ್ ಸೆಟ್ ಇರೋವಂಥದ್ದು. ಇದು ಫುಲ್ ಪ್ಲೇನ್ ಬರುತ್ತೆ. ಇದು ಬಂದು ಪ್ಯೂರ್ ಬ್ರಾಸಲ್ಲೇ ಮಾಡಿರೋವಂಥದ್ದು. ಆ್ಯಂಡ್ 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು ಒಂದು 2 ಇಂಚಸ್ ಅಷ್ಟು ಅಗಲ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಇರೋದು ಕೂಡ. ಪ್ಯೂರ್ ಬ್ರಾಸ್. ಇದು 350 ಗ್ರಾಮ್ ಅಷ್ಟು ವೆಯ್ಟ್ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದು 375 ರೂಪಾಯಿ ಕೊಟ್ಟಿದ್ದೀನಿ. ಸೊ ಈ ರೀತಿ ಒಂದು ಪಂಚಪಾತ್ರ ಇತ್ತು ಅಂತ ಹೇಳಿದ್ರೆ ಹಬ್ಬ ಟೈಮಲ್ಲಿ ಈಗ ದೇವಿಗೆ ನೈವೇದ್ಯ ಎಲ್ಲ ಮಾಡ್ತಿರ್ತೀವಿ, ಅಂದರೆ ಕಾಯಿ ಹೊಡಿತಾ ಇರ್ತೀವಿ. ಸೊ ನೀರೆಲ್ಲದೂ ಕೂಡ ಇದ್ರ ಒಳಗಡೆ ಹಾಕೋಬೋದು, ಅಥವಾ ನೀವೇನಾದ್ರು ನೈವೇದ್ಯ ಮಾಡಿದ್ದೀರಾ ಅಂತ ಹೇಳಿದ್ರು ಕೂಡ ಇದ್ರ ಒಳಗಡೆ ಹಾಕೊಂಡು ಕೊಡ್ಬೋದು. ಚೆನ್ನಾಗಿದೆ. ಸೊ ಮತ್ತು ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ಹಳೇದಾಗಿತ್ತು ಅಂತ ಹೇಳಿದ್ರು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿ. ಬರೀ 375 ರೂಪಾಯಿಗೆ ಸಿಗ್ತಾ ಇದೆ. ಗೇಜ್ ಕೂಡ ತುಂಬ ಚೆನ್ನಾಗಿದೆ. ಲಿಂಕ್ ಕೊಟ್ಟಿರ್ತೀನಿ, ನೋಡಿಕೊಂಡು ಬೇಗನೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನು ತರಿಸಿದ್ದೀನಿ ಅಂತ ಹೇಳಿದರೆ ತುಂಬಾ ಇಂಪಾರ್ಟೆಂಟ್ ಐಟಮ್ ಇದು. ಇದು ಬಂದು ಶ್ರೀಚಕ್ರ ಲೋಟಸ್ ಸ್ಟ್ಯಾಂಡ್ ತರಿಸಿದ್ದೀನಿ. ಮೀಶೋಯಿಂದನೇ ತೊಗೊಂಡಿದ್ದು. ಇದು ಕೂಡ ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ನೋಡಿ. ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ, ಲೋಟಸ್ ಡಿಸೈನು. ಆ್ಯಂಡ್ ಮಧ್ಯದಲ್ಲಿ ಶ್ರೀಚಕ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ಪರ್ಪಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡ್ತೀವಿ ಮತ್ತು ಅಭಿಷೇಕ ಕೂಡ ಮಾಡ್ತೀವಿ ಅಲ್ವಾ. ಸೊ ನಾರ್ಮಲ್ ಆಗಿ ಒಂದು ಪ್ಲೇಟಲ್ಲಿ ಮಾಡ್ತೀವಿ, ಇಲ್ಲ ಒಂದು ವೀಳ್ಯದೆಲೆಯಲ್ಲೆಲ್ಲ ಮಾಡ್ತೀವಿ ಕುಂಕುಮಾರ್ಚನೆ ಎಲ್ಲ. ಅದ್ರ ಬದಲು ಈ ರೀತಿ ಶ್ರೀಚಕ್ರ ಇರೋಂಥ ಏನು ಸ್ಟ್ಯಾಂಡ್ನ ನಾವು ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಕುಂಕುಮಾರ್ಚನೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಆಚೆ ಈಚೆ ಚೆಲ್ಲೋದಿಲ್ಲ, ಎಲ್ಲ ಈ ಒಂದು ಬೌಲ್ ಒಳಗಡೆ ಇರುತ್ತೆ ಇದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು 290 ಗ್ರಾಮ್ಸ್ ಅಷ್ಟೇನೋ ವೆಯ್ಟ್ ಬರುತ್ತೆ. ಆ್ಯಂಡ್ 4 ಇಂಚಸ್ ಅಷ್ಟು ಹೈಟ್ ಮತ್ತು ಅಗಲ ಇದೆ. ಒಂದು ಮೀಡಿಯಮ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ಜಸ್ಟ್ 480 ರೂಪಾಯಿ ಅಷ್ಟೇ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತದೆ. ಮಿಸ್ ಮಾಡ್ಕೋಬೇಡಿ. ಹಬ್ಬಕ್ಕೆ ಇದೊಂದು ಇಂಪಾರ್ಟೆಂಟ್ ಐಟಮ್ ಅಂತಲೇ ಹೇಳ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದು ಅಷ್ಟಲಕ್ಷ್ಮಿ ಮರನ ಕೂಡ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗುಡ್ ಫಿನಿಶಿಂಗ್ ಇದೆ ಮತ್ತು ಡಿಸೈನ್ ಎಲ್ಲದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಲಕ್ಷ್ಮಿ ಡಿಸೈನ್ ಕೂಡ ಸಖತ್ತಾಗಿದೆ. ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮರನ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಹಬ್ಬ ದಿನದಲ್ಲಿ ಈ ಮರದೊಳಗಡೆ ಸ್ವಲ್ಪ ಎಲ್ಲ ಧಾನ್ಯ ಕಾಳುಗಳನ್ನು ಹಾಕಿಟ್ಬಿಟ್ಟು ಪೂಜೆ ಮಾಡ್ಬೋದು. ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ತುಂಬಾ ಕಡಿಮೆ ಪ್ರೈಸಲ್ಲೇ ಸಿಕ್ಕಿದ್ದು. ಜಸ್ಟ್ 220 ರೂಪಾಯಿ ಅಷ್ಟೇ. 2 ಇಂಚಸ್ ಅಷ್ಟು ಹೈಟ್ ಮತ್ತು ಅಗಲ ಬರುತ್ತೆ. ಈಕ್ವಲ್ ಸೈಜಲ್ಲಿದೆ. ನಿಮ್ಗಿನ್ನೂ ಸ್ವಲ್ಪ ಜಾಸ್ತಿ ಒಂದು 3 ಇಂಚಸಲ್ಲಿ ಬೇಕು ಅಂತ ಹೇಳಿದ್ರೆ ಅದೊಂದು ನಿಮ್ಗೊಂದು 300 ರುಪೀಸಲ್ಲಿ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ. ನೀವು ಜಾಸ್ತಿ ಲೆಂತಲ್ಲಾದರೂ ಬೇಕಾದ್ರೆ ತೊಗೊಳ್ಳಿ, ಅಥವಾ ನಾನು ತೊಗೊಂಡಿರೋದಾದರೂ ಕೂಡ ಪರ್ಚೇಸ್ ಮಾಡಿ. ಎರಡೂ ಕೂಡ ಪ್ರೊವೈಡ್ ಮಾಡಿರ್ತೀನಿ ಲಿಂಕು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲಕ್ಷ್ಮಿ ಐಡಲ್ ಮತ್ತು ಇವಾಗ ತೋರಿಸಿರೋಂಥ ಕುಬೇರ ಮರ ಮತ್ತು ಕುಬೇರ ಕಾಯಿನ್ಸು, ಈ 3 ಇರೋಂಥ ಕಂಪ್ಲೀಟ್ ಸೆಟ್ನು ಕೂಡ ಪರ್ಚೇಸ್ ಮಾಡಿದ್ದೀವಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ಕಾಯಿನ್ಸ್ ಎಲ್ಲ ನೋಡಿ. ಸೊ ಮುಂದ್ಗಡೆ ಬಂದುಬಿಟ್ಟು ಅಷ್ಟಲಕ್ಷ್ಮಿ ಡಿಸೈನ್ ಇದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ಕುಬೇರ ಒಂದು ಮಂಡಲ ಕೂಡ ಮಾಡಿದ್ದಾರೆ. ಆ್ಯಂಡ್ ಈ ಮರ ನೋಡಿದ್ರಲ್ಲ ಆವಾಗಲೇ ಸೇಮ್ ಇದೇ ಮರ. ಆ್ಯಂಡ್ ಐಡಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದೂ ಕೂಡ ಸಪ್ರೇಟ್ ಈ ರೀತಿ ಕವರ್ನಲ್ಲಿ ಹಾಕಿ ಈ ಒಂದು ಬಾಕ್ಸಲ್ಲಿ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. 3 ಕೂಡ ಪ್ಯೂರ್ ಬ್ರಾಸಲ್ಲೇ ಮಾಡಿರೋವಂಥದ್ದು. ಸೊ ಈ ರೀತಿ ನೀವು ಕಂಪ್ಲೀಟ್ ಸೆಟ್ ತಗೊಂಡ್ರಿ ಅಂತ ಹೇಳಿದ್ರೆ ನೋಡಿ, ಮರದಲ್ಲಿ ದೇವಿನ ಕೂರಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ದೇವಿ ಮುಂದೆ ಈ ಒಂದು ಕಾಯಿನ್ ಇಡೋವಂಥದ್ದು. ಓಕೆನಾ? ಸೊ ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಅಮ್ಮನವರ ಬಲಗಾಲ್ ಬಳಿ ಇದನ್ನು ಇಟ್ಟು ಪೂಜೆ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟ ಐಶ್ವರ್ಯಗಳು ವೃದ್ಧಿ ಆಗುತ್ತೆ ಅಂತಲೂ ಕೂಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ನಾವು ಕೂಡ ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನೀವು ದೇವ್ರ ಮನೆ ಕೋಣೆನಲ್ಲೂ ಕೂಡ ಕಳಸ ಪ್ರತಿಷ್ಠಾಪನೆ ಮಾಡ್ತೀರಲ್ವಾ. ಸೊ ಬಲ್ಗಡೆ ಸೈಡಲ್ಲಿ ಇಟ್ಟು ಪ್ರತಿದಿನ ಕೂಡ ನೀವು ಪೂಜೆ ಮಾಡ್ಬೋದು. ಸೊ ನಿಮ್ದೇನಾದ್ರು ಸಾಲಗಳೇನಾದ್ರು ಇತ್ತು ಅಥವಾ ಹಣಕಾಸಿನ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಎಲ್ಲದೂ
ಕೂಡ ಸಾಲ್ವ್ ಆಗುತ್ತೆ. ಬಿಕಾಸ್ ಇದು ಕುಬೇರ ಲಕ್ಷ್ಮಿ ಕಾಯಿನ್, ಮತ್ತು ಕುಬೇರ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಐಶ್ವರ್ಯಗಳನ್ನು ಸಿದ್ಧಿ ಮಾಡುವಂಥದ್ದು, ಮತ್ತು ಅಷ್ಟಲಕ್ಷ್ಮಿ ಅಂತ ಹೇಳಿದ್ರೆ ಎಲ್ಲ ಧನ ಧಾನ್ಯ ಸಂಪತ್ತಿ ಎಲ್ಲದೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಸೊ ಇದೆಲ್ಲ ಒಂದು ರೀತಿ ಪಾಸಿಟಿವ್ ಒಂದು ವೈಬ್ ಬರುತ್ತೆ, ಎನರ್ಜಿ ಕೂಡ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ, ನಿಮಗೂ ಕೂಡ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಪ್ರೈಸ್ ಬಂದು 598 ರುಪೀಸ್, 2 ರುಪೀಸ್ ಕಮ್ಮಿ 600 ರುಪೀಸ್ನಲ್ಲಿ ಸಿಗ್ತದೆ. ಈ ರೀತಿ ಕಂಪ್ಲೀಟ್ ಸೆಟ್ ಬೇಕಂದ್ರೂ ಕೂಡ ತಗೊಳ್ಳಿ. ಇಲ್ಲಾಂದರೆ ಜಸ್ಟ್ ನಮಗೆ ಒಂದು ಮರ ಬೇಕು, ಆಲ್ರೆಡಿ ನಮ್ಮ ಹತ್ರ ವಿಗ್ರಹ ಕೂಡ ಇದೆ, ಅಂದರೆ ಐಡಲ್ ಕೂಡ ಇದೆ, ಕಾಯಿನ್ ಕೂಡ ಇದೆ ಅಂತ ಹೇಳಿದ್ರೆ ಆಗಲೇ ಸಪ್ರೇಟ್ ಲಕ್ಷ್ಮೀ ಕುಬೇರ ಮರ ತೋರಿಸಿದ್ನಲ್ವಾ, ಸೊ ಅದಾದರೂ ಕೂಡ ತಗೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಪ್ಲೇಟ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ. ಇದು ಅಷ್ಟೇ ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು. ಆ್ಯಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಎಲ್ಲೂ ಕೂಡ ಪ್ಲೇನ್ ಇಲ್ಲ. ಬ್ಯಾಕ್ ಸೈಡ್ ಪ್ಲೇನ್ ಬರುತ್ತೆ ಅಷ್ಟೇ, ಫ್ರಂಟಲ್ಲಿ ಒಳಗಡೆ ಎಲ್ಲ ಏನಿದೆ ಅಲ್ಲ, ಸೊ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಗಟ್ಟಿ ಕೂಡ ಇದೆ. ಆ್ಯಂಡ್ ಇದು ಬಂದು 2 ಇಂಚಸ್ ಅಷ್ಟು ಅಗಲ ಮತ್ತು 1 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಈ ಪ್ಲೇಟ್ಗಳನ್ನು ನೀವು ಹಬ್ಬ ದಿನ ದೀಪಾವಳಿ ಕಂಬ ಎಲ್ಲ ಇಡ್ತೀರಲ್ವಾ, ಸೊ ಅವಾಗ ಕೂಡ ಈ ಒಂದು ಪ್ಲೇಟ್ ಒಳಗಡೆ ದೀಪಾವಳಿ ಕಂಬ ಇಡೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ವಿಗ್ರಹಗಳೆಲ್ಲ ಇಡೋದಕ್ಕೆ ಅಥವಾ ಪೂಜಾ ಸಾಮಗ್ರಿಗಳೆಲ್ಲ ಇಡೋದಕ್ಕಾಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ನಿಮ್ಮದು ಓನ್ ಪರ್ಪಸ್ಗಾದರೂ ಕೂಡ ನೀವು ಯೂಸ್ ಮಾಡ್ಬೋದು, ದೇವ್ರ ಮನೇಲಿ ಮತ್ತು ಹಬ್ಬ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ತಗೊಂಡೆ, ತುಂಬಾ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗ್ತಾ ಇದೆ. ಜಸ್ಟ್ 301 ರೂಪಾಯಿಗೆ 4 ಬರ್ತಾ ಇದೆ. ನಿಮಗೆ 4 ಬೇಡ 2 ಬೇಕು ಅಂದರೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಇನ್ನೂ ಕಡಿಮೆನಲ್ಲೂ ಕೂಡ ಸಿಗುತ್ತೆ. ಅಥವಾ ನೀವು 4 ಪೀಸಲ್ಲಿ ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಬಲ್ಕಲ್ಲಿ ಬೇಕು ಅಂದರೂ ಕೂಡ ಕ್ವಾಂಟಿಟಿ ನೀವು ಚೆಕ್ ಮಾಡಿಕೊಂಡು ತೊಗೊಳ್ಳಿ, ಓಕೆನಾ. ಇದೆಲ್ಲ ಸೇರಿ ಅರೌಂಡ್ 150 ಗ್ರಾಮ್ಸ್ ಅಷ್ಟೇನೋ ವೆಯ್ಟ್ ಇದೆ. ಸೊ ನಾನು ಹಂಗೆ ಹೇಳಿದಾಗೆ ತುಂಬ ಗಟ್ಟಿ ಕೂಡ ಇದೆ. ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ತ್ರಿಶಕ್ತಿ ಯಂತ್ರನ ಪರ್ಚೇಸ್ ಮಾಡಿದೆ. ಸೊ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದು ಪ್ಯೂರ್ ಬ್ರಾಸಲ್ಲೇ ಮಾಡಿರೋಂಥದ್ದು. ಈ ಯಂತ್ರನ ನಾವು ಮೇನ್ ಡೋರ್ ಹತ್ರ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಥವಾ ಬಾಗಿಲು ಮೇಲ್ಗಡೆ ನೇತು ಹಾಕಿದ್ವಿ ಅಂದರೆ ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಮೊಳೆಗೆ ಹಾಕಿದ್ವಿ ಅಂತ ಹೇಳಿದ್ರೆ, ಮನೇನೇನಾದರೂ ಪಾಸಿಟಿವ್ ಎನರ್ಜಿ ಇಲ್ದೇ ಬರೀ ನೆಗೆಟಿವ್ ಎನರ್ಜಿ ಇತ್ತು, ಅಥವಾ ನೆಗೆಟಿವ್ ಎನರ್ಜಿಗಳು ಒಳಗಡೆ ಬರ್ದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಆಮೇಲೆ ಏನಾದ್ರು ಕೆಟ್ಟ ದೃಷ್ಟಿಗಳೇನಾದ್ರು ಇತ್ತು, ಸೊ ಇನ್ನು ಮುಂದೆ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಯಂತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಯೂಶಲಿ ನಾರ್ಮಲಿ ಮನೇಲೆಲ್ಲ ಕೂಡ ನಾವು ಕೈಯಲ್ಲಿ ಬರಿತಾ ಇದ್ವಿ, ಅಂದರೆ ಕುಂಕುಮದಲ್ಲಿ ಅರ್ಶಿನ ಕುಂಕುಮದಲ್ಲಿ ಬರಿತಾ ಇದ್ದೆ. ಬಟ್ ಈ ರೀತಿ ಮೀಶೋದಲ್ಲಿ ಸಿಗ್ತಾ ಇದೆ. ಸೊ ಬರೆಯೋ ಬದಲು ಈ ರೀತಿ ಯಂತ್ರನೇ ಹಾಕ್ಬಿಟ್ವಿ ಅಂತ ಹೇಳಿದ್ರೆ ಸೊ ಒಂದು ಒಳ್ಳೆ ವೈಬ್ ಬರುತ್ತಲ್ಲ ಅಂತ ಹೇಳಿ ತಗೊಂಡೆ. ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಯಾವುದೇ ಕೆಟ್ಟ ದೃಷ್ಟಿಗಳಾಗಿರ್ಬೋದು ಅಥವಾ ಏನಾದ್ರು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಪರಿಹಾರ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಎನರ್ಜಿಗಳು ಬರ್ತಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಈ ಯಂತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಓಂ ಸಿಂಬಲ್ ಇದೆ, ತ್ರಿಶೂಲ ಸಿಂಬಲ್ ಇದೆ, ಸ್ವಸ್ತಿಕ್ ಸಿಂಬಲ್ ಇದೆ. ಈ ಮೂರು ಕೂಡ ಪಾಸಿಟಿವ್ ಎನರ್ಜಿ ಬಿಲ್ಡ್ ಮಾಡುವಂಥ ಸಿಂಬಲ್, ಮತ್ತು ನೆಗೆಟಿವ್ ಎನರ್ಜಿನ ಕಂಟ್ರೋಲ್ ಮಾಡುತ್ತೆ, ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ತುಂಬಾ ಕಡಿಮೆ ಪ್ರೈಸ್, ಜಾಸ್ತಿ ಏನೆಲ್ಲ, ಬರೀ 71 ರೂಪಾಯಿ ಸಿಗ್ತದೆ. ಬ್ರಾಸಲ್ಲಿ ಮಾಡಿರೋಂಥದ್ದು 1 ಅಥವಾ 1.5 ಇಂಚಸ್ ಅಷ್ಟು ಅಗಲ ಬರುತ್ತೆ, 3.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ. ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಪೂಜಾ ಲೋಟಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಪ್ಯಾಕ್ ಆಫ್ 5 ಬರುತ್ತೆ. ಒಳಗಡೆ ಫುಲ್ಲು ಪ್ಲೇನ್ ಬರುತ್ತೆ, ಹೊರಗಡೆ ಸ್ವಲ್ಪ ನೋಡಿ ಈ ರೀತಿ ಒಂಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಲೋಟಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಪ್ರಸಾದಗಳಾಗಿರ್ಬೋದು, ನೈವೇದ್ಯಗಳಾಗಿರ್ಬೋದು, ಅಥವಾ ಏನಾದ್ರು ಪೂಜಾ ಸಾಮಗ್ರಿಗಳೆಲ್ಲ ಹಾಕಿಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ತುಂಬಾ ಕಡಿಮೆ ಪ್ರೈಸ್ ಅಲ್ಲ ಅಂತ ಹೇಳಿ 387 ರೂಪಾಯಿ ಕೊಟ್ಟಿದ್ದು. ಆ್ಯಂಡ್ ಬಾಟಮ್ ಬಂದುಬಿಟ್ಟು 1 ಇಂಚಸ್ ಅಷ್ಟು ಅಗಲ ಬರುತ್ತೆ, ಟಾಪ್ ಬಂದುಬಿಟ್ಟು 2 ಇಂಚಸ್ ಅಷ್ಟು ಬರುತ್ತೆ, ಆ್ಯಂಡ್ ಹೈಟ್ ಬಂದುಬಿಟ್ಟು 1.5 ಇಂಚಸ್ ಅಷ್ಟು ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ತುಂಬ ಏನು ಚಿಕ್ಕದಾಗಿಲ್ಲ, ತುಂಬ ಏನು ದೊಡ್ಡದಾಗಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಸೆಟ್ ಆಫ್ 5 ಇದು. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಈ ಒಂದು ಪೂಜಾ ಗ್ಲಾಸ್ ಕೂಡ ಪರ್ಚೇಸ್ ಮಾಡ್ಬೋದು. 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಒಂದು ಬೌಲ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬಂದು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಮಾಡಿರೋಂಥದ್ದು. ಇದ್ರ ಜೊತೆಗೇ ಅಟ್ಯಾಚ್ ಮಾಡೋಣ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಸೊ ಇದು ಅಂದರೆ ಈ ಒಂದು ಬೌಲ್ 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 2 ಇಂಚಸ್ ಅಷ್ಟು ಹೈಟ್ ಬರುತ್ತೆ, ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈ ಬೌಲ್ ಯಾವ ಪರ್ಪಸ್ಗೆ ಯೂಸ್ ಆಗುತ್ತೆ ಹಬ್ಬ ದಿನ ಅಂತ ಹೇಳಿದ್ರೆ, ಈಗ ಅಕ್ಷತೆ ಕಾಳೆಲ್ಲ ಮಾಡಿರ್ತೀವಲ್ವಾ, ಸೊ ಅಕ್ಷತೆ ಕಾಳೆಲ್ಲ ಹಾಕೋದಕ್ಕೆ ಈ ಒಂದು ಬೌಲ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಒಂಥರ ಡಿಸೈನ್ ಕೂಡ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೈಸ್ ಏನು ತುಂಬ ಜಾಸ್ತಿ ಅಲ್ಲ, ಬರೀ 197 ರೂಪಾಯಿ ಅಷ್ಟೇ. ತುಂಬ ಬಿಗ್ ಸೈಜಲ್ಲೇ ಬರ್ತಾ ಇದೆ. ಬೇಕು ಅಂತ ಹೇಳಿದ್ರೆ ಲಿಂಕ್ ಇರತ್ತಲ್ಲ, ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಲಕ್ಷ್ಮೀ ಕುಬೇರ ಸೇಲ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಮ ಮನೇಲಿ ಇಲ್ಲ ಅಂತ ಹೇಳಿದರೆ ತಗೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಆ್ಯಂಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಎಲ್ಲದು ಕೂಡ ಸಖತ್ತಾಗಿದೆ. ಇದು ಬಂದು ಪ್ಯೂರ್ ಕಾಪರಲ್ಲಿ ಮಾಡಿರೋಂಥದ್ದು, ತಾಮ್ರದಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್, ಓಕೆನಾ. ಬ್ರಾಸ್ ಐಟಮ್ ಅಲ್ಲ, ತಾಮ್ರದಲ್ಲಿ ಮಾಡಿರೋಂಥದ್ದು. 7 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 4 ಇಂಚಸ್ ಅಷ್ಟು ಅಗಲ ಬರುತ್ತೆ.
ತುಂಬ ದೊಡ್ಡ ಸೈಜಲ್ಲೇ ಇದೆ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಏನು ಜಾಸ್ತಿ ಅಲ್ಲ. ಹೊರಗಡೆ ಎಲ್ಲ ಇದನ್ನು ಕೇಳಿದಾಗ 1000 ರೂಪೀಸ್ ಪ್ಲಸ್ಸಲ್ಲಿ ಹೇಳಿದರು. ಬಟ್ ಮೀಶೋದಲ್ಲಿ ಬರೀ 304 ರೂಪಾಯಿನಲ್ಲಿ ಸಿಗ್ತಾ ಇದೆ. ಈ ಒಂದು ಸೇರಿತ್ತು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ, ಸೊ ಹಬ್ಬದ ದಿನದಲ್ಲಿ ನೀನು ದೇವಿಗೆ ಇಷ್ಟವಾಗಿರುವಂಥ ವಸ್ತುಗಳಿಗಾಗಲೇ ವಿಡಿಯೋ ನೋಡಿರ್ತೀರಾ ನೀವು, ಅದೆಲ್ಲದೂ ಕೂಡ ಈ ಒಂದು ಸೇರ್ ಒಳಗಡೆ ಹಾಕಿ ಇಡ್ಬೋದು. ತುಂಬಾ ಶ್ರೇಷ್ಠ. ಮತ್ತು ಈ ಒಂದು ಸೇರ್ನ ನೀವು ಅಂದರೆ ಹಬ್ಬ ಪೂಜೆ ಎಲ್ಲ ಆದಮೇಲೆ ಅಮ್ಮನವ್ರಿಗೆ ಏನೆಲ್ಲ ಇಷ್ಟ ಐಟಮ್ಸ್ ಎಲ್ಲ ಹಾಕಿರ್ತೀರಲ್ಲ, ಪೂಜಾ ಸಾಮಗ್ರಿಗಳೆಲ್ಲ, ಅದೆಲ್ಲ ನೀವು ನಿಮ್ಮ ಕ್ಯಾಶಿಯರ್ ಏನಾರು ಲಾಕರ್ ಏನಾದ್ರು ಇತ್ತು, ಅಥವಾ ನೀವು ಎಲ್ಲಿ ಹಣ ಒಡವೆಗಳೆಲ್ಲ ಇರ್ತೀರಾ, ಸೊ ಅಲ್ಲಿ ಈ ಒಂದು ಲೋಟದ ಸಮೇತ ಇಟ್ಬಿಡಿ ಅಷ್ಟೇ. ಎಗೇನ್ ಪೂಜೆ ಮಾಡಬೇಕು ಅಂತ ಏನಿಲ್ಲ. ತುಂಬಾ ಒಳ್ಳೇದಾಗತ್ತೆ. ಏನಾದ್ರು ಕಷ್ಟ ಇತ್ತು ನಿಮ್ಮ ಮನೇಲಿ ಅಂತ ಹೇಳಿದ್ರೆ, ಮನಿ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ತಗೊಳ್ಳಿ. ಆ ಒಂದು ವಿಡಿಯೋ ಅಂದರೆ ಅಮ್ಮನವ್ರಿಗೆ ಏನೆಲ್ಲ ಇಷ್ಟವಾಗಿದೆ ವಸ್ತುಗಳು, ಅದು ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಒಮ್ಮೆ ಪ್ಲೀಸ್ ಆ ವಿಡಿಯೋನ ನೋಡಿ. ದಯವಿಟ್ಟು ಎಲ್ಲರೂ ಕೂಡ ಅಮ್ಮನವ್ರಿಗೆ ಏನೆಲ್ಲ ಇಷ್ಟ ಅದನ್ನು ಇಟ್ಟು ಪೂಜೆ ಮಾಡಿ. ಅದು ಸುಮ್ಮನೆ ನಾವು ಎಷ್ಟೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಎಲ್ಲ ಕೊಟ್ಟು ಕೆಲವೊಬ್ಬರೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ. ಎಷ್ಟೇ ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಎಷ್ಟೇ 1000 ರೂಪಾಯಿ ಸ್ಯಾರಿ ತೊಗೊಂಬಂದರೂ ಕೂಡ ಅಮ್ಮನವ್ರಿಗೆ ಏನು ಪ್ರಿಯವಾಗಿದೆ ಅದನ್ನು ಫಸ್ಟ್ ನಾವು ಇಡಬೇಕಷ್ಟೇ. ಸೊ ಹಾಗಾಗಿ ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ನಿಮಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಸೊ ಈ ಒಂದು ಸೇರ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ಈ ಎಲ್ಲ ಪೂಜಾ ಆರ್ಟಿಕಲ್ಸ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ. ಯಾರು ಕೂಡ ಹೊರಗಡೆ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಒಂದೊಂದು ಶಾಪಲ್ಲಿ ಡಿಫ್ರೆಂಟಾಗಿ ಹೇಳ್ತಾರೆ. ಬಾರ್ಗೇನ್ ಮಾಡೋಕ್ಕೂ ಕೂಡ ನಮಗೆ ಕಷ್ಟ ಆಗಿಬಿಡುತ್ತೆ. ಸೊ ಮೀಶೋದಲ್ಲೇ ತುಂಬಾ ಕಡಿಮೆ ಪ್ರೈಸಲ್ಲಿ ಬ್ರಾಸ್ ಐಟಮ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಒಂದು ಜರ್ಮನ್ ಸಿಲ್ವರು ಮತ್ತು ಲಾಸ್ಟ್ ಒಂದು ತೋರಿಸ್ನಲ್ಲ ಸೇರು ಕಾಪರ್. ಸೊ 3 ಕೂಡ ತೋರಿಸಿದ್ದೀನಿ. ಎಲ್ಲದೂ ಕೂಡ ಹಬ್ಬಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪ್ರತಿದಿನ ಕೂಡ ನೀವು ಇಟ್ಟು ಪೂಜೆ ಮಾಡುವಂಥ ಐಟಮ್ಸ್ಗಳೇ. ಸೊ ನಿಮ್ಮ ಮನೇಲಿ ಏನಾದರೂ ಇಲ್ಲ ಅಥವಾ ಏನಾದರೂ ಹಳೇದಾಗಿದೆ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಿಂದ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬೇಗನೆ ತಗೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ಹಾಗೆ ಹಬ್ಬ ಬರೋಷ್ಟರಲ್ಲಿ ನಿಮಗೆ ಸಿಕ್ಬಿಡತ್ತೆ. ಓಕೆನಾ? ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.